ಇವತ್ತು ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಅಲ್ಲ ಚಂಪಾ, ನೀನು ನನಗಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡು ನೀನು ಯಾಕೆ ಎಜುಕೇಷನ್ ಇಷ್ಟಕ್ಕೆ ನಿಂದ್ರಿಸಿದ್ಯಾ ಅಂದರೆ, ಅದು ಏನೋ ಅಕ್ಕ, ಓದ್ಬೇಕು ಅನ್ನೋ ಛಲ ನನ್ನ ಅಷ್ಟು ಮಾರ್ಕ್ಸ್ ತೊಗೊಳಂಗೆ ಹುಚ್ಚು, ನನ್ನ ಅಷ್ಟು ಮಾರ್ಕ್ಸ್ ತೊಗೊಳಂಗೆ ಆಯಿತು. ಆಮೇಲೆ ಅವಾಗ ಹೋದ್ಮೇಲೆ ನನಗೆ ಓದು ಕನಸೆಲ್ಲ ಇದಾಗ್ಬಿಡ್ತು ಅಂತಾರೆ. ಏನಾದರೂ ಸಾಧನೆ ಮಾಡ್ಬೋದು, ನೀವು ಈಗ ಮನಸ್ಸು ಮಾಡಿದ ನೀವು ಲಾಯರ್ ಆಗ್ತೀರಿ ಅಂತೆಲ್ಲ ಹೇಳಿ ಸರು ಹೇಳ್ತಾಳೆ, ನೋಡು ನಿನ್ನ ಆಸೆ ನೆರವೇರಿಸ್ಕೊಂಡು ನಿನ್ನ ಭವಿಷ್ಯ ರೂಪಿಸ್ಕೋಬೇಕು, ಇದು ಸಾನೇ ಒಳ್ಳೆ ಅವಕಾಶ, ಬೇಕಾದರೆ ಮಾವನ ತಲೆ ಮಾತಾಡ್ತೀನಿ ಅಂತೆಲ್ಲ ಹೇಳಿ ವಿದ್ಯಾ ಧೈರ್ಯ ಕೊಡ್ತಾಳೆ. ವಿದ್ಯಾ ಧೈರ್ಯ ಕೊಟ್ಟಾಗ, ನೀನು ಲಾಯರ್ ಆಗೋದು ನಿನ್ನ ಕೈಯಲ್ಲೈತೆ ನೋಡು ವಿದ್ಯಾ ಅಂತ, ಸಂದಾಗಿ ಯೋಚನೆ ಮಾಡು ಚಂಪಾ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾಳೆ ವಿದ್ಯಾ. ಆವಾಗ ಚಂಪಾ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ಸೀನ್ ಬರುತ್ತೆ. ಈ ಕಡೆ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ವಿನಂತ್ರಿ ಇವರೆಲ್ಲರೂ ಶಿವರಾಮೇಗೌಡ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಆವಾಗಿದೆ ನೋಡ್ತಿದ್ದೆ, ಅಂಡು ಸುಟ್ಟು ಬೆಕ್ಕಿನ ಥರ ಅಲ್ಲಿಗೆ ಇಲ್ಲಿಗೆ ಓಡಾಡ್ತಾ ಇದೆಯಾ ಅಂತೆಲ್ಲ ಹೇಳ್ದೆ. ಆತೆ ಬಾವಂತವ ಒಂದು ವಿಷಯ ಮಾತಾಡಬೇಕಿತ್ತು ಅಂತಂದು, ಏನು ನಿನ್ನ ಮಗನಿಗೆ ಪ್ರೈಸ್ ಕೊಡ್ತಾರೇನಂತ ಕೇಳಿದ್ರೆ, ಕೇಳಿಸ್ಕೊಂತಿ ತಡಿ ಅಂತ ಸಾವಿತ್ರಿಗೆ ಬೈದೆ. ಇದೇನಿದು, ನಾನು ಬರೋದ್ರಾಗೆ ಎಲ್ಲರೂ ಸೇರಿಬಿಟ್ಟಿರಲ್ಲ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಮತ್ತು ಗೋವಿಂದ ಇಬ್ಬರು ಕೇಳ್ತಾರೆ. ಅದು ಮೊನ್ನೆ ನಾವು ಸಂಪತ್ ಕುಮಾರ್ ಅವ್ರ ಮನೆಗೆ ಹೋದಾಗ ಅವ್ರು ಕೇಳಿದ್ರಲ್ಲ, ನಿಮ್ಮ ಮಗ ಏನು ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾನ ಅಂತೆಲ್ಲ ಕೇಳಿದಾಗ, ನೀವು ಕೂಡ ಸುಳ್ಳು ಹೇಳಲಾರ್ದ ಹ್ಞೂ ಅಂತೆಲ್ಲ ಹೇಳಿದ್ರಿ, ಅದಕ್ಕೆ ಅವರು ನಿಮ್ಮ ಬಗ್ಗೆ ಏನು ತಿಳ್ಕೊತಾರೋ ಏನಿಲ್ಲ, ಮತ್ತು ನೋಡಪ್ಪ ಶಿವರಾಮೇಗೌಡ ಅವ್ರ ಸ್ವಂತ ತಮ್ಮನ ಬಗ್ಗೆ ಏನೂ ಮಾಡಿಲ್ಲ ಅಂತ ಜನ ಅನ್ಕೋಬಾರ್ದ, ನೀವಂತೂ ದೇವತಾ ಮನುಷ್ಯ, ನಮಗೆ ಗೊತ್ತು, ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳಿ ಏನೇನೋ ಕನ್ವಿನ್ಸ್ ಮಾಡ್ತಾ ಇದ್ದಾಗ, ಅವಾಗ ಸರಿ ಬಿಡವ, ಏನು ಮಾಡಿಲ್ಲ ಅಂತ, ಏನು ಮಾಡಲೇ ಇಲ್ಲ, ಅಳಿಯ ಮಾವನೇ ಮಾಡಿಕೊಟ್ಟ ಅಳಿಯಾಗ ಅಂತ, ಜವಾಬ್ದಾರಿನೂ ಹೊಸಿ ತಿಳಿಸಿ ಹೇಳೋಣ ಅಂತ ಸಾವಿತ್ರಿನೂ ಹೇಳ್ತಾಳೆ. ಆಸೆ ಅಷ್ಟೇ ಅಲ್ಲ, ಹೊಸಿ ಜವಾಬ್ದಾರಿನೂ ಇರಬೇಕು ಅಂತೆಲ್ಲ ಹೇಳು ಅಂತೆಲ್ಲ, ನಾನು ಇಷ್ಟು ಅವಕಾಶ ಕೊಟ್ಟನಲ್ಲ ಅಂತೆಲ್ಲ ಹೇಳಿರ್ತಾನೆ. ಅದು ನನಗೆ ಅರ್ಥ ಆಗುತ್ತೆ ಸಾವಿತ್ರಿ, ಜನಕ್ಕೆ ಅರ್ಥ ಆಗಬೇಕಲ್ರಿ ಅಂತೆಲ್ಲ ಹೇಳಿ, ಅದೇ ಸರಿ ಬಿಡ್ಕಣವ, ಅವನ ಮದುವೆ ಟೈಮ್ ಒಳಗೆ ನಾನು ಅವ್ರ ಮಗಳಿಗೆ ನೀನು ಮಾತಾಡು ಅಂತೆಲ್ಲ, ನಾನು ಸ್ಯಾನೆ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆ MLA ಮಗಳ ಸಂಬಂಧ ಮಾಡಬಾರ್ದಾಗಿತ್ತು, ಇದರಿಂದ ನಮ್ಮ ಭಾವನಿಗೆ ಮುಜುಗರ ಶಾನೆ ಅವಮಾನ ಆಗಿಬಿಡ್ತು ಅಂತೆಲ್ಲ ಹೇಳಿದೆ. ಸರಿ ಬಿಡವ, ಅವ್ನು ಸಂದಾಗಿರಲಿ, ಅವನಿಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಮದುವೆ ಉಡುಗೊರೆಯಾಗಿ, ಅವ್ನು ಸ್ವಂತ ಬಿಸ್ನೆಸ್ ಮಾಡ್ಕೊಂಡ್ಲಿ ಅಂತೆಲ್ಲ ಹೇಳಿದಾಗ, ಇಲ್ಲಿ ಖುಷಿ ಅಂದರೆ ಖುಷಿ ಆಗುತ್ತೆ. ನೋಡ್ಲು ಸುಭಾಸ, ಹೆಣ್ಮ್ಯಾಕೆ ನೀನು ಬುದ್ಧಿವಂತನಾಗಿ ಒಳ್ಳೆ ಯಾವುದಾನು ವ್ಯವಹಾರ ಮಾಡಿ 1 ಕೋಟಿನ 100 ಕೋಟಿ ಮಾಡಬೇಕು. ಒಂದು ಹಂತದವರೆಗೂ ನಾವು ದುಡ್ಡು ದುಡಿಬೇಕು, ಅದಾದಮೇಲೆ ದುಡ್ಡನ್ನು ದುಡಿಯಂಗೆ ಮಾಡಬೇಕು, ನಾನು ಹಾಗೆ ಮಾಡಿದ್ದು, ನೀವು ಹಾಗೆ ಮಾಡಬೇಕು ಅಂತೆಲ್ಲ ಶಿವರಾಮೇಗೌಡ ಹೇಳ್ತಾ ಇರ್ತಾನೆ. ಶಿವರಾಮೇಗೌಡ ಹೇಳ್ತಾ ಇರೋದು ನೋಡಿಕೊಂಡು ಇವಾಗ ಸಾವಿತ್ರಿ ಮಗಳು ಇಷ್ಟ ಇನ್ಮೇಕೆ ನೀನು ಆಸೆ ಪಟ್ಟಂಗೆ ಬದುಕ್ತಾನೆ ಬಾವ, ಇದಕ್ಕೆ ನಾನು ಜವಾಬ್ದಾರಿ, ನಾನು ಗ್ಯಾರಂಟಿ ಅಂತೆಲ್ಲ ಹೇಳಿದೆ. ಸಾವಿತ್ರಿ ಮಗಳು ಸ್ವಲ್ಪ ಅಪೋಸ್ ಮಾಡ್ದೆ, 1 ಕೋಟಿ ರೂಪಾಯಿ ಕೊಡ್ತಾನೆ ಅಂದಿದ್ದಕ್ಕೆ ಅವ್ರಿಗೆ ಎಷ್ಟು ಕೊಟ್ಟರು ಕಡಿಮೆ. ಏನು ಚಂಪಾ, ನಿಂದೆ ನನ್ನ ಅಬ್ಜೆಕ್ಷನ್ ಐತೆ? ಇಲ್ಲ ರೀ, ನಂದೇನೂ ಇಲ್ಲ, ಯಾಕಂದರೆ ನಿಮ್ಮ ಪ್ರಾಣ ಕಾಪಾಡೋಣ ಹುಡುಗ, ನಂದೇನು ಈಗ ಅಭ್ಯಂತರ ಇಲ್ಲ ಅಂತ. ಅಣ್ಣ ಈಗ ಅವ್ನು ಮಾಡ್ತಾ ಸಾಕಾಗ್ತಾ ಇಲ್ವೇ, ನೀನು ದುಡ್ಡು ಕೊಡ್ತೀರಿ ಅಂತಿದ್ದು ನನಗೇನು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತೆಲ್ಲ ಹೇಳಿ ಸಾವಿತ್ರಿ ಕೊಂಕು ಮಾತಾಡ್ತಾಳ. ಅಲ್ಲಿಗೆ ಅವತ್ತು ನನ್ನ ಜೀವ ಉಳಿಸಿದ್ನಲ್ಲ, ಇಲ್ಲದಿದ್ದರೆ ಈ ಕ್ವಶನ್ ನನ್ನ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಈ ಕಡೆ ಇವರು ಸಾವಿತ್ರಿ ಮಗಳಿಗೆ ಚುಡಾಯಿಸ್ತಾರೆ. ಈಗ ನಾಲಿಗೆಯಿಂದ ಚುಡಾಯಿಸ್ತಾಳ. ಅವ್ರು ಚುಡಾಯಿಸಿದ್ಮೇಲೆ ಇಲ್ಲಿದ್ದ ಎಲ್ಲರೂ ಹೋಗ್ಬಿಡ್ತಾರೆ. ವಿದ್ಯಾ ಇಲ್ಲಿ ಹೋಗ್ತಾ ಇರೋ ದಾರಿಯಲ್ಲಿ ಅವನು ಸ್ಮೋಕಿಂಗ್ ಎಲ್ಲ ಮಾಡಿ ಹಲೋ ಮೇಡಮ್ ಅಂತೆಲ್ಲ ಹೇಳಿ ಏನೇನೋ ಹೇಳ್ತಾನೆ. ನನಗೆ ಗೊತ್ತು ಕಣ್ಲ ಸುಭಾಸ, ಆವತ್ತು ನನ್ನ ತಲೆಗೆ ಹೊಡೆದು ನೀನೇನು ಔಷಧಿ ಕಿತ್ಕೊಂಬಂದಿ ಅದು ನಂಗೆ ಸಂದಾಗ ಗೊತ್ತಿದ್ದು ಕಣ ಅಂತೆಲ್ಲ ಹೇಳಿದಾಗ, ನೀನು ಹೋಗಿ ಹೇಳಿದ್ರು ನನ್ನ ದೇವತಾ ಮನುಷ್ಯ ಥರ ನೋಡ್ತಾ ಇದ್ದಾರೆ, ನನ್ನ ದೇವಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾ ಇದ್ದಾರೆ ಮನೇಲಿ ಅಂತೆಲ್ಲ ಹೇಳ್ತಾರೆ. ದೇವರು ಕೈ ಬಿಡೋಂಗಿಲ್ಲ ಅನ್ನೋದು ಗೆಪ್ತಿ ಮಾಡ್ಕೊ ಅಂತೆಲ್ಲ ಹೇಳ್ತಾರೆ. ನಾನು MLA ಮಗಳನ್ನ ಮದುವೆ ಆಗಿ ನಾನು ಸಂದಾಗಿರೋದು, ನೀನು ನನ್ನ ಹಳೆ ಹೆಂಡತಿ ಎಲ್ಲ ನೋಡಿ ಹೊಟ್ಟೆ ಉರ್ಕೋಬೇಕು ಅಂತೆಲ್ಲ ಹೇಳ್ತಾನೆ. ಅದು ನಡಿಲಾರ್ದೆ ಇರೋದು ಕನಸು ಕಾಣ್ತೀಯಾ ಅಂತೆಲ್ಲ ಹೇಳಿ ವಿದ್ಯೆನೂ ಹೋಗ್ಬಿಡ್ತಾ. ಅದೇ ಟೈಮಿಗೆ ಆ ಹುಡುಗಿ MLA ಮಗಳು ಸಂಪತ್ ಕುಮಾರ್ ಅವ್ರ ಮಗಳು ಫೋನ್ ಮಾಡಿರ್ತಾಳೆ. ಏನು ಅಂತೆಲ್ಲ ಹೇಳಿದೆ. ಅದೇ ನಮ್ಮ ದೊಡ್ಡಪ್ಪ 1 ಕೋಟಿ ರೂಪಾಯಿ ಕೊಡ್ತಾನೆ, ನಾನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, 1 ಕೋಟಿ, ನಂದು 1 ತಿಂಗಳ ಖರ್ಚೆ 10 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡೇ ಐತೆ ನಂದು ಅಂತೆಲ್ಲ ಹೇಳ್ತಾಳೆ.
ಸರಿ ಬಿಡು, ನಾನು ನಿರ್ಮಲಾ ನೀನೇನು ಫೋನ್ ಮಾಡಿಯಾ ಸ್ವೀಟಿ ಅಂದರೆ, ನಾನು ಸರಿ ನಾನು ಒಂದು ನಿರ್ಮಲಾ ಅಂತ ಸಿಸ್ಟರ್ ಕಳ್ಸಿದ್ದೀನಿ, ಅವ್ರು ನಿಮ್ಮ ಮನೆಗೆ ಬರ್ತಾರೆ ಇವಾಗ ಅಂತ. ಎದಕ್ಕೆ ಅಂದರೆ ಅವರೇ ಎಲ್ಲ ಹೇಳ್ತಾರಾ ಅಂತೆಲ್ಲ ಹೇಳಿದಾಗ, ಏನವ ಅಂತೆಲ್ಲ ಹೇಳಿದಾಗ, ಅದು ಮದುವೆಗೆ ಮುಂಚೆ ಇದು ಹೆಲ್ತ್ ಚೆಕಪ್ ಮಾಡ್ತಾರೆ, ಒಳ್ಳೇದಲ್ವೇ, HIV ಮತ್ತು ಥೈರಾಯ್ಡ್ ಇವೆಲ್ಲ ಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದಾಗ, ಆವಾಗ ಇದೆಲ್ಲ ಬೇಕಿತ್ತೇನವ ಅಂತ ಈಶ್ವರಿ ಕೇಳಿದ್ರೆ, ಇಲ್ಲ ಮೇಡಮ್ ಇದೆಲ್ಲ ಒಳ್ಳೆಯದೇ, ಸೇಫ್ಟಿನೇ ಅಲ್ವಾ ಅಂತೆಲ್ಲ ಕೇಳ್ತಾರೆ. ಏನಿದೆ ಸುಭಾಷ, ನಿನ್ನ ಒಳ್ಳೇದಕ್ಕೆ ಅಲ್ವೇ, ಅರ್ಜೆಂಟು ಅವ್ರಿಗಿಂತ ನಮಗೆ ಅರ್ಜೆಂಟ್ ಜಾಸ್ತಿ ಇರೋದು, ಹೋಗಿ ಪರೀಕ್ಷೆ ತಗೋ ಅಂತೆಲ್ಲ ಹೇಳಿ ತಗೋ ಅಂತೆಲ್ಲ, ಇದೇನೋ HIV ಪಾಸಿಟಿವ್ ಬಂದುಬಿಟ್ರೆ ಕಷ್ಟ ಅಂತೆಲ್ಲ ಅವ್ರ ಅಕ್ಕ ಹೇಳ್ತಾರೆ. ಸುಮ್ಮನೆ ಇರಿ ಒಳ್ಳೆ ಮಾತು ಬರೋಲ್ಲ ನಿನ್ನ ಬಾಯಲ್ಲಿ ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ವಿದ್ಯೆ ಆಯಿತು, ಮಗು ಕಿಕ್ ಮಾಡ್ತಾ ಇದೆ, ನನಗೆ ಫೀಲ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾಳೆ. ಚಂಪಾ ಮತ್ತು ಅವ್ರ ತಂಗಿ ಸರು ಇಬ್ಬರು ಬಂದು, ನಾನು ಸರು ನೋಡಿ ಮಗು ಮೂಮೆಂಟ್ ಆಗ್ತಾ ಇದೆ, ನನಗೆ ಗೊತ್ತಾಯ್ತಾ ಇದೆ ಕಣೆ ಅಂತೆಲ್ಲ ಹೇಳಿದಾಗ, ನಾನು ಒಂದು ಕತೆ ಅಕ್ಕ ನಿನ್ನ ನೋಡಿದ್ಯಾ, ನಿನ್ನ ಹೊಟ್ಟೆಲಿರೋ ಮಗ ಈಗ ನನಗೆ ಓದಿತಾ ಇದೆ ಅಂತಾನೆ, ಈ ಮಗನ ಅಪ್ಪ ಫೈಟ್ ಮಾಡೋಕ್ಕಿಲ್ಲ, ಅದು ನಿನ್ನ ಮಗನ ಈಗಲೇ ಫೈಟ್ ಮಾಡ್ತಾ ಇದ್ದಾನ ಅಂತೆಲ್ಲ ಹೇಳಿದಾಗ, ನಾವು ಕೇಳಿಸ್ಕೊಂತೀವಿ ಅಂತ ಚಂಪಾ ಮತ್ತು ಸರು ಇಬ್ಬರು ಕೈ ಇಡ್ತಾರೆ, ಅದು ಮಗು ಕಿಕ್ ಮಾಡುತ್ತೆ. ಇದು ನಾಳೆ ಎಪಿಸೋಡು. ಭದ್ರ ಏನು ರೆಸ್ಪಾನ್ಸ್ ಮಾಡ್ತಾನೆ ನೋಡ್ಬೇಕು ಅದನ್ನು. ಆಮೇಲೆ ಇನ್ನೊಂದು ಭದ್ರ ಈ ವಿದ್ಯೆಗೆ ಹೊಡೆದಿರೋದೇ ಸುಭಾಷ ಅಂತ ಭದ್ರಗೂ ಗೊತ್ತಾಗ್ಬಿಡುತ್ತೆ.